विघ्नेशाय सरस्वत्यै पार्वत्यै गुरवे नमः। दक्षिणामूर्तये चैव दक्षिणामूर्तये चैव सकलकार्यार्थसिद्धये दक्षिणामूर्तये चैव सकलकार्यार्थसिद्धये। ಏನನೆಂಬೆನು ಅರಸ ಕುಂತಿ ಸೋನುವಿನ ಕಾಣಿಕೆಗೆ ತೆಗೆಸಿದ ಮಾಣಿಕವ ಮುತ್ತುಗಳ ವೈಢೂರ್ಯಾದಿ ವಸ್ತುಗಳ ಮಾನ ನಿಧಿ ಪಾರ್ಥ ಜನು ತರಿಸಿದ ಮಾನಿನಿಯರ ನಗರದ ನಾನಾ ಪರಿಮಳ ಗಂಧ ಕಸ್ತೂರಿ ವಸ್ತ್ರಾಭರಣವನು ಬಬ್ರುವಾಹನನಿಗೆ ತಿಳಿಯಿತು. ಬಂದಂತ ಪಾರ್ಥನನ್ನು ತಂದೆ ಎಂದು ತಿಳಿಯದೆ ಯಜ್ಞಾಶ್ವವನ್ನ ಕಟ್ಟಿದೆ. ಆಮೇಲೆ ನನ್ನ ತಾಯಿಯಾದಂತಹ ಚಿತ್ರಾಂಗದ ದೇವಿಯ ಮೂಲಕವಾಗಿ ಬಂದಂತ ಪಾರ್ಥನನ್ನು ತಂದೆ ಎಂಬುದಾಗಿ ತಿಳಿಯಿತು. ಸಹಜವಾಗಿಯೇ ಜೀವನದಲ್ಲಿ ಒಂದು ಹೊಸ ಬದುಕನ್ನು ಪಡೆದಷ್ಟು ಆನಂದವಾಯಿತು. ಮಾಡಿದಂತಹ ತಪ್ಪಿಗೆ ಪ್ರಾಯಶ್ಚಿತ್ತವೇನು ಎಂಬುದಾಗಿ ಕೇಳಿದಾಗ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸಿ ಶರಣಾಗತನಾಗುವುದೇ ಸೂಕ್ತವಾದ ಪರಿಹಾರ ಎಂಬುದಾಗಿ ತಾಯಿಯಾದಂತಹ ಚಿತ್ರಾಂಗದ ದೇವಿ ಹಾಗೂ ಆಸ್ಥಾನದ ಅನೇಕ ಮುತ್ಸದ್ದಿಗಳು ತಿಳಿಸಿದ್ದಾರೆ. ಅಂತೆಯೇ ಪಾರ್ಥನನ್ನ ಕಂಡು ಕಪ್ಪ ಕಾಣಿಕೆಗಳನ್ನ ಒಪ್ಪಿಸಿ ಶರಣಾಗತನಾಗಿ ಆತನನ್ನು ನಮ್ಮ ಆಸ್ಥಾನಕ್ಕೆ ಕರೆದುಕೊಂಡು ಬರಬೇಕಾಗಿದೆ. ಅದಕ್ಕಾಗಿ ಸಕಲ ಸಿದ್ಧತೆಗಳೊಂದಿಗೆ ಆ ಕಡೆಗೆ ತೆರಳಿ ಬಿಡುತ್ತೇನೆ, ನೋಡೋಣ.
ಮೊದಲಾದ ನಮ್ಮ ವೀರಾದಿ ವೀರೆಲ್ಲರೂ ಲಕ್ಷ್ಯ ಕೊಟ್ಟು ಕೇಳಬೇಕು. ಗೋತ್ರತ್ಯ ದೋಷದ ನಿವಾರಣೆಗಾಗಿ ಅಶ್ವಮೇಧ ಯಾಗ ದೀಕ್ಷೆಯನ್ನು ಕೈಗೊಂಡಂತಹ ಧರ್ಮರಾಜ ಯಜ್ಞಾಶ್ವವನ್ನು ನಮಗೆ ಒಪ್ಪಿಸಿ ದಿಗ್ವಿಜಯ ಯಾತ್ರೆಯನ್ನು ಪೂರೈಸಿ ಬನ್ನಿ ಎಂಬುದಾಗಿ ತಿಳಿಸಿದ್ದಾರಷ್ಟೇ. ಆತನ ಹಾಗೂ ಶ್ರೀಕೃಷ್ಣನ ಅಪೇಕ್ಷೆಯಂತೆ ಯಜ್ಞಾಶ್ವರ ರಕ್ಷಣೆಗಾಗಿ ಹೊರಟವರು ನಾವು. ಬಲ್ಪುಳ್ಳವರು ಕಟ್ಟಿ ಕಾದುವುದು ಇದು ನಮ್ಮ ಯಜ್ಞಾಶ್ವದ ಹಣೆಯ ಮೇಲೆ ಬರೆದಿರುವಂತಹ ಘೋಷಣಾ ವಾಕ್ಯ. ತನ್ನ ತೋಡುಬಲದ ಮೇಲೆ ಅಳದಿಗೆ ಮೀರಿ ಈ ಭಾರತನೊಂದಿಗೆ ಹೋರಾಡುವುದಕ್ಕೆ ಮನಸ್ಸು ಮಾಡಿದಂತಹ ಕ್ಷತ್ರಿಯ ವೀರರು ನಮ್ಮ ಅಶ್ವವನ್ನು ಬಂಧಿಸಿ ನಮ್ಮೊಂದಿಗೆ ಹೋರಾಡಬೇಕು. ಅಂತಹ ಸಾಮರ್ಥ್ಯ ಇಲ್ಲದವರು ಕಪ್ಪು ಕಾಣಿಕೆಯನ್ನು ಒಪ್ಪಿಸಿ ಶರಣಾಗತರಾಗಬೇಕು. ಇದು ಆ ಮಾತಿನ ಸಾರಾಂಶ. ಈಗಾಗಲೇ ಸಾಕಷ್ಟು ದೇಶಗಳನ್ನು ಸಂಚರಿಸಿ ಬಂದಿದ್ದೇವಷ್ಟೇ. ತಮ್ಮ ತೋಳುಗಳ ಬಲದ ಮೇಲೆ ಅಳತೆಗೆ ಮೀರಿದ ಆತ್ಮವಿಶ್ವಾಸವನ್ನು ಹೊಂದಿದಂತಹ ಅರಸ ಮಕ್ಕಳು ನಮ್ಮೊಂದಿಗೆ ಹೋರಾಡಿ ಕೊನೆಗೆ ಶರಣಾಗತರಾಗಿದ್ದಾರೆ. ಇನ್ನು ಉಳಿದ ಅನೇಕ ಕ್ಷತ್ರಿಯ ವೀರರು ನಮ್ಮ ಶಕ್ತಿ ಸಾಮರ್ಥ್ಯಗಳ ಕುರಿತಾಗಿ ತಿಳಿದವರು ನಮ್ಮೊಂದಿಗೆ ಹೋರಾಡುವ ಮನಸ್ಸು ಮಾಡದೆ ಸ್ನೇಹಾಸ್ತ್ರವನ್ನು ಚಾಚಿ ಶರಣಾಗತರಾಗಿದ್ದಾರೆ. ಯಾಗದ ವಿಷಯದಲ್ಲಿ ತಮ್ಮ ಸ್ನೇಹದ ಬೆಂಬಲವನ್ನು ಕೊಡುತ್ತೇವೆ ಎಂಬುದಾಗಿ ನಮಗೆ ತಿಳಿಸಿದ್ದಾರಷ್ಟೇ. ಅಂತೂ ನಿಮ್ಮಂತಹ ವೀರರ ಸಹಕಾರದಿಂದ ಇಲ್ಲಿವರೆಗಿನ ನಮ್ಮ ದಿಗ್ಗಜ ಯಾತ್ರೆ ಯಶಸ್ವಿಯಾಗಿ ಪೂರೈಸಿದ್ದಾಗಿದೆ ಅಷ್ಟೇ. ಈಗ ಬಂದು ನಿಂತಿದ್ದೇವೆ ಎಲ್ಲಿ? ಸಂಪದ್ಭರಿತವಾದಂತಹ ಮಣಿಪುರದಲ್ಲಿ. ಇಲ್ಲಿಯ ದೊರೆಯಾದಂತಹ ಬಬ್ರುವಾಹನ ನಮ್ಮ ಅಶ್ವವನ್ನು ಬಂಧಿಸಿದ್ದಾನೆ ಎನ್ನುವ ಸಂಗತಿಯನ್ನು ನಾವು ತಿಳಿದಿದ್ದೇವಷ್ಟೇ. ಈಗಲೂ ಇನ್ನೊಂದು ಕ್ಷಣದಲ್ಲಿಯೋ ಆತ ಸೇನಾ ಸಮೇತನಾಗಿ ನಮ್ಮನ್ನು ಎದುರಿಸುವುದಕ್ಕಾಗಿ ಬರಬಹುದು. ಆತನನ್ನು ಎದುರಿಸುವುದಕ್ಕಾಗಿ ಸಕಲ ಸಿದ್ಧತೆಯೊಂದಿಗೆ ಹಾಗೂ ಚಲ ಹುಮ್ಮಸ್ಸಿನೊಂದಿಗೆ ಆತನ ನಿರೀಕ್ಷಣೆಯಲ್ಲಿ ನಾವು ಇದ್ದು ಬಿಡೋಣ.
ಯಾವ ಕ್ಷಣದಲ್ಲಿ ಬಬ್ರುವಾಹನ ಬಂದು ನಮ್ಮನ್ನು ಎದುರಿಸಿಯಾನೋ, ಯಾವ ಕ್ಷಣದಲ್ಲಿ ಆತನೊಂದಿಗೆ ಹೋರಾಡುವುದಕ್ಕೆ ನಾವು ಇಳಿದೆವು ಎನ್ನುವಂತಹ ನಿರೀಕ್ಷಣೆಯಲ್ಲಿ ನಾವು ಕುಳಿತಿರುವಾಗ ಏನೇನು ದರಿದ್ರವಾದಂತಹ ಸನ್ನಿವೇಶವನ್ನು ನಾವು ನೋಡುತ್ತಿದ್ದೇವಲ್ಲ. ಹುಲಿಯ ಬೇಟೆಗೆಂದು ಹಂಚಾಗಿ ಕುಳಿತ ಬೇಟೆಗಾರರ ಎದುರಿಗೆ ಪ್ರಾಣ ಭಯದಿಂದ ತತ್ತರಿಸುವ ಇಲಿಯ ಮರಿಯೊಂದು ಪ್ರತ್ಯಕ್ಷವಾಗುವಂತೆ ನಮ್ಮ ನಿರೀಕ್ಷೆಗಳನ್ನೆಲ್ಲ ಹುಸಿಗೊಳಿಸಿ ಪ್ರತ್ಯಕ್ಷರಾದವಲ್ಲ ಈ ಕ್ಷತ್ರಿಯ ವೀರ. ಇದರ ಈ ವರ್ತನೆಯನ್ನ ನೋಡಿದಾಗ ಕೇವಲ ಈತನ ಕುರಿತಾಗಿ ಮಾತ್ರವಲ್ಲ, ಈತನ ಹೊಟ್ಟಿಗೆ ಕಾರಣದ ಅಪ್ಪನ ಕುರಿತಾಗಿಯೂ ಅಸಹ್ಯವಾದಂತಹ ಭಗವನ ಮೂಡುತ್ತಿದೆ ನಮಗೆ. ಏನೋ ಅಶ್ವದ ಹಣೆಯ ಮೇಲೆ ಬರೆದಂತಹ ಲಿಖಿತವನ್ನು ನೋಡಿದಂತಹ ಈತ ತನ್ನ ತಾರಣ್ಯ ಸಹಜವಾದ ಹುಮ್ಮಸ್ಸಿನಿಂದ ನಮ್ಮ ಅಶ್ವವನ್ನು ಬಂಧಿಸಿ ಆಮೇಲೆ ಈ ಪಾರ್ಥನೊಂದಿಗೆ ಹೋರಾಡುವುದಕ್ಕೆ ತನ್ನಲ್ಲಿ ತಕ್ಕ ಸೇನಾಬಲ ಇಲ್ಲವೆಂದು ತೀರ್ಮಾನಿಸಿ ಈ ಬಗೆಯಾಗಿ ಶರಣಾಗತಿಯ ದಾರಿಯನ್ನು ಹಿಡಿದಿದ್ದಾನೆ ಎಂದು ಭಾವಿಸೋಣವೇ? ಅದಕ್ಕೂ ಅವಕಾಶವಿಲ್ಲ. ಯಾಕೆಂದರೆ ಮಂತ್ರಿ ಮಹಾರ್ ಬಲಗ ಕ್ಷತ್ರಿಯೋಚಿತವಾದಂತಹ ರೀತಿಯಲ್ಲಿ ನಮ್ಮ ಅಜ್ಜಾಶ್ವವನ್ನು ಕಟ್ಟಿದಂತಹ ಈತ ತನ್ನಲ್ಲಿ ತಕ್ಕ ಸೇನಾಬಲ ಇಲ್ಲ ಎಂಬುದಾಗಿ ತೀರ್ಮಾನಿಸಿ ಕೇವಲ ಬದುಕಿ ಉಳಿಯುವರೆ ಸಾಕು ಎಂಬುದಾಗಿ ಈ ರೀತಿಯಾಗಿ ಶರಣಾಗತಿಯ ದಾರಿಯನ್ನು ಹಿಡಿದಿದ್ದಾನೆ ಎಂದು ಭಾವಿಸೋಣವೇ? ಅದಕ್ಕೂ ಅವಕಾಶವಿಲ್ಲ. ಯಾಕೆಂದರೆ ಸಾಕಷ್ಟು ಸೇನಾಬಲಗಳ ಈತನನ್ನು ಅನುಸರಿಸಿ ಬಂದಿದೆ. ಮಂತ್ರಿಗಳಿದ್ದಾರೆ, ಮಾಂಡಲಿಕರಿದ್ದಾರೆ, ಒಂದು ಮಾನವರಿದ್ದಾರೆ, ಸಾಕಷ್ಟು ಅಶ್ವಬಲವನ್ನು ಹೊಂದಿದ್ದಾನೆ ಈತ. ಕಬ್ಬಿದ ಹೇರಾಳೆಗಳು ಸಾಕಷ್ಟು ಸಂಖ್ಯೆಯಲ್ಲಿ ಕಂಡುಬರುತ್ತಿವೆ. ತನ್ನ ಹಾಗೂ ತನ್ನ ದೇಶದ ರಕ್ಷಣೆಗಾಗಿ ಬೇಕಾದಂತಹ ಇಷ್ಟೊಂದು ಬಲವನ್ನು ಹೊಂದಿದ್ದರು. ಕ್ಷತ್ರಿಯೋಚಿತವಾದಂತಹ ಬಂಧಕ್ಕಾಗಿ ಕಟ್ಟಿದಂತಹ ಕುದುರೆಯನ್ನು ಈ ರೀತಿಯಾಗಿ ಮರಳಿಸಿ ನನ್ನ ಕಾಲಿಗೆ ಇರುತ್ತಿದ್ದಾರಲ್ಲ ಈತ. ಯಾರಾಗಿರಬಹುದು? ಈತರ ಹುಟ್ಟಿಗೆ ಕಾರಣಂತಹ ತಂದೆ ಯಾರಾಗಿರಬಹುದು? ಯಾವ ಕಾರಣಕ್ಕಾಗಿ ನಮ್ಮನ್ನು ಕುದುರೆಯನ್ನು ಕಟ್ಟಿರಬಹುದು? ಹಾಗೆ ಕಟ್ಟಿದಂತಹ ಅಶ್ವವನ್ನು ಯಾವ ಕಾರಣಕ್ಕಾಗಿ ತಂದು ಮರಳಿಸಿ ನನ್ನ ಕಾಲಿಗೆ ಇರುತ್ತಿರಬಹುದು? ಈ ಯಾವ ಪ್ರಶ್ನೆಗಳಿಗೆ ಸಮರ್ಪಕವಾದಂತಹ ಉತ್ತರವೇ ಹೊಳೆಯುತ್ತಿಲ್ಲ ನಮಗೆ. ಇಂತಹ ಈ ಬಗೆಯ ವಿಚಿತ್ರ ವ್ಯಕ್ತಿ ಯಾರಾಗಿರಬಹುದು ಈತ? ಯಾರಾಗಿರಬಹುದು ಈತ? ಅರ್ಥವಾಯ್ತು, ಅರ್ಥವಾಯ್ತು.
ಹುಟ್ಟೇನೆನ್ನುವುದನ್ನು ಬಹು ಪ್ರಯಾಸದಿಂದ ಕಂಡು ಹಿಡಿದಿದ್ದೇವೆ ನಾವು. ಪ್ರಖ್ಯಾತರಾದಂತಹ ಶಂಕರಾಚಾರ್ಯರಂತ ಮಾಡಿದ ಪ್ರತಿಜ್ಞೆಯನ್ನು ಪೂರೈಸಲಾಗದ ಚಂಡ ಯಾವುದು ಅನಾಮಧೇಯನಾದಂತಹ ಚಂದನಾಗಿರಬೇಕು ಈತ. ಭಿನ್ನ ಪಾಚೇಳನ್ನ ಮಾತಾಡಲಾಲಿಸೋ ಭಿನ್ನ ಪಾಚೇಳನ್ನ ಮಾತಾಡಲಾಲಿಸೋ ಎನ್ನ ಮಾತಾಡಲಾಲಿಸೋ ಮಾಡಿದ ಪಾತಕವು ಸರಿಸಯ್ಯ ಮೂರ್ತಲೇಶ ಮಾಡಿದ ಪಾತಕವು ಧರಿಸಯ್ಯ ತಾತನಪ್ಪ ಕೇಳನ್ನ ತಾತ ಬಿನ್ನಪ್ಪ ಕೇಳನ್ನ ತಾತ ಬಿನ್ನಪ್ಪ ಕೇಳನ್ನ ನಾನು ಮಾಡಿದಂತಹ ಅಪರಾಧವನ್ನ ಮನ್ನಿಸಬೇಕು. ಓಹೋ ಏನಂದೆ ತಾತ? ಓ ವೀರರೇ, ನಮ್ಮನ್ನು ತಾತ ಎಂಬುದಾಗಿ ಸಂಬೋಧಿಸುತ್ತಿದ್ದಾನೆ ಈತ. ಈತ ಮಾಡಿದಂತಹ ತಪ್ಪನ್ನು ಕ್ಷಮಿಸಬೇಕು ಎಂದು ಕೇಳಿಕೊಳ್ಳುತ್ತಿದ್ದಾನೆ. ಆದರೆ ಈತ ಮಾಡಿದ ಅಪರಾಧ ಏನೆನ್ನುವುದೇ ನಮಗಿನ್ನು ತಿಳಿದು ಬರಲಿಲ್ಲವಲ್ಲ. ಕರ್ತವ್ಯವೆಂದು ಕಟ್ಟಿದೆ ಪಾರ್ಥಿವ ಪಂಥೀಯ ಕರ್ತವ್ಯವೆಂದು ಕಟ್ಟಿದೆ ಬಂದ ಗುರುತು ಬೇದಾಳು ಜನನಿ ಬಂದ ಗುರುತು ಬೇದಾಳು ಜನನಿ ಭಿನ್ನಪ್ಪ ಕೇಳನ್ನ ತಾತ ಭಿನ್ನಪ್ಪ ಕೇಳನ್ನ ಜನಕ, ನಾನು ಮಣಿಪುರದ ಒಡೆಯನಾದಂತಹ ಮೊಬ್ರುವಾಹನ ಚಿತ್ರಾಂಗದ ದೇವಿಯ ಮಗ. ಬಂದಂತ ನೀನು ನನ್ನ ತಂದೆ ಎಂಬುದಾಗಿ ತಿಳಿಯದೆ ಯಜ್ಞಾಶ್ವವನ್ನ ಕಟ್ಟಿದೆ. ಆಮೇಲೆ ನನ್ನ ತಾಯಿಯಾದಂತಹ ಚಿತ್ರಾಂಗದ ದೇವಿಯ ಮೂಲಕವಾಗಿ ಬಂದಂತ ನೀನು ನನ್ನ ತಂದೆ ಎಂಬುದಾಗಿ ತಿಳಿಯಿತು. ಓಹೋ, ಆದ್ದರಿಂದ ಜನಕ, ಇದು ನಾನು ಮಾಡಿದ ಅಪರಾಧವನ್ನು ಮನ್ನಿಸಬೇಕು. ಇದು ನನಗೆ ಕಪ್ಪ ಕಾಣಿಕೆಗಳನ್ನು ಇತ್ತು ಶರಣಾಗತನಾಗುತ್ತಿದ್ದೇನೆ. ಮೇಲಾಗಿ ಸಹಜ ಧರ್ಮ ಜನ ಯಜ್ಞ ವಾಜಿ ತಡೆದ ತಪ್ಪಿಗಾಗಿ ಸಹಜ ಧರ್ಮ ಜನ ಯಜ್ಞ ವಾಜಿ ತಡೆದ ತಪ್ಪಿಗಾಗಿ ಜಗದಲ್ಲಿ ನಿನಗೆ ರಾಜ್ಯ ಒಪ್ಪಿಸಿ ಕೊಡುವೆ. ಜಗದಲ್ಲಿ ನಿನಗೆ ರಾಜ್ಯ ಒಪ್ಪಿಸಿ ಕೊಡುವೆ. ರಾಜ್ಯ ಒಪ್ಪಿಸಿ ಕೊಡುವೆ. ರಾಜ್ಯ ಒಪ್ಪಿಸಿ ಕೊಡುವೆ. ತಾತ ಭಿನ್ನಪ್ಪ ಕೇಳನ್ನ ತಾತ ಭಿನ್ನಪ್ಪ ಕೇಳನ್ನ ಮಾತಾಡಿ ಜನಕ, ಏನೋ ತಿಳಿಯದೆ ಬಂದಂತಹ ಯಜ್ಞಾಶ್ವವನ್ನ ಕಟ್ಟಿದೆ. ಆಮೇಲೆ ನನ್ನ ತಪ್ಪಿನ ಅರಿವು ನನಗಾಯಿತು. ಆದ್ದರಿಂದ ಜನಕ, ನಾನು ಮಾಡಿದಂತಹ ಅಪರಾಧವನ್ನ ಮನ್ನಿಸಿ ನಮ್ಮ ಆಸ್ಥಾನಕ್ಕೆ ಬರಬೇಕು. ಮೇಲಾಗಿ 3 ಲೋಕದ ಒಡೆಯ ಎಂಬ ಖ್ಯಾತಿಯುತ್ತಂತಹ ನಿನಗೆ ನಮ್ಮ ರಾಜ್ಯವನ್ನೇ ಒಪ್ಪಿಸಿ ಶರಣಾಗತನಾಗುತ್ತಿದ್ದೇನೆ. ನಮ್ಮ ಆಸ್ಥಾನಕ್ಕೆ ಬರಬೇಕು. ಇದು ಕೇವಲ ಒಬ್ಬನ ಅಭಿಪ್ರಾಯವಲ್ಲ. ತಾಯಿಯಾದಂತಹ ಚಿತ್ರಾಂಗದ ದೇವಿ ಹಾಗೂ ನಮ್ಮ ಆಸ್ಥಾನದ ಅನೇಕ ಮುತ್ಸದ್ದಿಗಳು ಈ ವಿಷಯವನ್ನು ಅನುಮೋದಿಸಿದ್ದಾರೆ.
ಆದ್ದರಿಂದ ಜನಕ ನಾನು ಮಾಡಿದಂತಹ ಅಪರಾಧವನ್ನು ಮನ್ನಿಸಿ ನಮ್ಮ ಆಸ್ಥಾನದ ಕಡೆಗೆ ಬರಬೇಕು. ಗೋಪಾಲ ಕೇಳಿಂತು ಬಬ್ರುವಾಹನ ನುಡಿಯೇ ಒಪ್ಪದ ಮಗವ ತಿರುತ್ತಿರಲು ಈ ಪರಿ ಇದೇನೆಂದು ಅನುಸಲ್ವ ಹಂಸಧ್ವಜಾಧಿಗಳು ಇಂತೆಂದರು.